ಮೆದುಳು ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಅಂತ ಅನ್ನೋದು. ಈಗ ನಾವು ಈ ಸಬ್ಜೆಕ್ಟ್ ಒಳಗಡೆ ನುಗ್ಗಬೇಕಾದ್ರೆ ಈ ಬೇಸಿಕ್ಕು ಮನಸ್ಸು ಅಂದ್ರೆ ಏನು, ಮೆದುಳು ಅಂದ್ರೆ ಏನು, ಮೆದುಳಿಗೂ ಮನಸ್ಸಿಗೂ ಏನು ಸಂಬಂಧ, ಇದನ್ನು ತಿಳ್ಕೋಬೇಕು ಫಸ್ಟ್ ನಾವು. ಮೆದುಳು ಅಂದ್ರೆ ಏನು? ನೋಡಿ, ನಿಮ್ಮ ವಾಯ್ಸ್ ನಂಗೆ ಕೇಳಿಸ್ತಾ ಇಲ್ಲ, ನಿಮ್ಮ ವಾಯ್ಸು ನಂಗೆ ಸರಿಗೆ ಇಂಪ್ಯಾಕ್ಟ್ ಆಗ್ತಿಲ್ಲ. ಸರಿ, ಬೇಡ ಬಿಡಿ, ನಾನೇ ಮಾಡ್ತೀನಿ ಇವತ್ತು ಪಾಠ, ನೀವು ಮಾತಾಡಬೇಡಿ, ನಾ ಮಾಡ್ತೀನಿ. ನಾಳೆ ಇಯರ್ಫೋನ್ ಹಾಕೊಳ್ಳಿ. ಮೆದುಳು ಅಂತನ್ನೋದು ನಮ್ಮ ದೇಹದಿಂದ ಬರುವ ಸಿಗ್ನಲ್ಗಳನ್ನು ರಿಸೀವ್ ಮಾಡಿ ಅದರ ವಿಚಾರಗಳನ್ನ ಇಂಟ್ರಾಕ್ಟ್ ಮಾಡಿ ಮನಸ್ಸಿನ ಜೊತೆಗೆ ಒಂದು ಸೊಲ್ಯೂಷನ್ ಕಂಡುಹಿಡಿದು ಅದನ್ನ ನಮ್ಮ ದೇಹದಲ್ಲಿರುವ ಅಂಗಗಳ ಮೂಲಕವಾಗಿ ಆಕ್ಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಥಾಟ್ ಪ್ರಾಸೆಸ್ ನಡೆಯೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬ್ರೈನ್. ಸರಿ, ಬಲಭಾಗ ಎಡಭಾಗ ಎರಡು ಮೆದುಳು, ಒಂದೇ ಮೆದುಳು ಎರಡು ಭಾಗವಾಗಿ ಡಿವೈಡ್ ಆಗಿದೆ. 2 ಹೆಮಿಸ್ಫೈರ್ ಅಂತ ಕರಿತೀವಿ. ಸರಿ, ಈಗ ಮೆದುಳು ಹೀಗೆ ಪೆಂಡಿಂಗ್ ಇಡೋಣ. ಮನಸ್ಸು ಅಂದ್ರೆ ಏನು? ವಾಟ್ ಡು ಯು ನೋ ಅಬೌಟ್ ದ ಮೈಂಡ್? ಮನಸ್ಸು ಅಂತನ್ನೋದು ಆಲೋಚನೆಗಳನ್ನು ಸೃಷ್ಟಿ ಮಾಡುವ ಒಂದು ಅಂಗ, ಕಣ್ಣಿಗೆ ಕಾಣದೆ ಇರುವ ಅಂಗ. ಯಾವ ಔಷಧಿಗಳಿಂದ ಗುಣಪಡಿಸಲು ಅಸಾಧ್ಯ. ಇದು ಬೇಸಿಕ್. ಇದು ಯಾವ ಸೈಕಾಟ್ರಿಸ್ಟ್ಗಳು ಕೊಡುವ ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಗಳಿಂದ ಮನಸ್ಸನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಅದನ್ನ ಹಿಪ್ನಾಸಿಸ್ ಮೂಲಕವಾಗಿ ಟ್ಯೂನ್ ಅಪ್ ಮಾಡಬಹುದು, ಮ್ಯಾನಿಪುಲೇಟ್ ಮಾಡಬಹುದು, ಸರಿ ಮಾಡಬಹುದು. ಇದು ಸಾಧ್ಯ. ಮನಸ್ಸು ಕಡಿ ಕಾಣೋದಿಲ್ಲ, ಇದು ಆತ್ಮದ ಜೊತೆಗೆ ಸೇರ್ಕೊಂಡಿದೆ. ಆತ್ಮ ಮತ್ತೆ ಮನಸ್ಸು ಎರಡು ಅಂಟುಕೊಂಡಿದೆ ಒಂದಕ್ಕೊಂದು. ನಮಗೆ ಡಿಫರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಆದರೆ ಆತ್ಮವೇ ಬೇರೆ, ಮನಸ್ಸೇ ಬೇರೆ. ಮನಸ್ಸಿನ ಚಟುವಟಿಕೆಯೇ ಬೇರೆ, ಆತ್ಮದ ಚಟುವಟಿಕೆಯೇ ಬೇರೆ. ಆತ್ಮ ಅನ್ನೋದು ಬರೀ ಚೈತನ್ಯ. ಮನಸ್ಸು ಅಂತ ಅನ್ನೋದು ಇಟ್ ಇಸ್ ಅ ಬಂಡಲ್ ಆಫ್ ಇನ್ಫಾರ್ಮೇಶನ್. ಅಂದರೆ ನೀವು ಇಷ್ಟು ಜನ್ಮಗಳು ತಾಳಿದ್ದೀರಾ, 10 ಜನ್ಮ, 50 ಜನ್ಮ, 100 ಜನ್ಮ, 1000 ಜನ್ಮ. ಆ 8 ಜನ್ಮಗಳಲ್ಲಿ ನೀವು ಏನೇನು ಚಟುವಟಿಕೆಗಳನ್ನ ಮಾಡಿದ್ದೀರಾ, ಒಳ್ಳೆಯದು ಕೆಟ್ಟದ್ದು ಮತ್ತೆ ಬೇಕಾಟ ಆಸೆಗಳನ್ನಿಟ್ಟು ಸತ್ತೋಗಿರ್ತೀವಿ. ಇವುಗಳ ಗುಂಪು, ಇವುಗಳ ಒಕ್ಕೂಟ, ಬಂಡಲ್ ಆಫ್ ಇನ್ಫಾರ್ಮೇಶನ್ಸ್ ಆಫ್ ದ ಪಾಸ್ಟ್ ಜನ್ಮ. ಅದನ್ನು ಸೇರಿಸಿ ಭಗವಂತ ನೀವು ಇನ್ನೊಂದು ದೇಹದ ಒಳಗಡೆ ಆತ್ಮ ನುಗ್ಗಿದಾಗ ಆತ್ಮದ ಜೊತೆಗೆ ಇಷ್ಟು ವಿಚಾರಗಳು ನಿಮ್ಮ ಬಲಭಾಗದ ಮೆದುಳ ಹಿಂಭಾಗದಲ್ಲಿ ಮೆಡುಲಾ ಓಬಲಾಂಗಟ್ಟ ಅಂತ ಒಂದು ಜಾಗ ಇದೆ. ಆ ಮೆಡುಲಾ ಓಬಲಾಂಗಟ್ಟ, ಚಿತ್ತ ಕನ್ನಡದಲ್ಲಿ, ಆ ಜಾಗದಲ್ಲಿ ಬಂದು ಸ್ಟೋರ್ ಆಗುತ್ತೆ. ಯಾತಕ್ಕೆ ಸ್ಟೋರ್ ಆಗುತ್ತೆ? ಈಗ ನಾನು ಫಿಲಾಸಫಿಗೆ ಬಂದ್ಬಿಟ್ಟೆ. ಇದು ಫಿಲಾಸಫಿಗೆ ಸಂಬಂಧ ಇಲ್ಲ. ಹಿಪ್ನಾಸಿಸ್ ಇಸ್ ಸೈನ್ಸ್, ಪ್ಯೂರ್ ಸೈನ್ಸ್. ಇಟ್ ವರ್ಕ್ಸ್ ಆನ್ ಲಾಜಿಕ್, ಹಿಪ್ನಾಸಿಸ್. ಆದರೂ ಕೂಡ ನಮ್ಮ ಪಾಪಕರ್ಮಗಳನ್ನು ಕಳೆಯೋದಕ್ಕೆ, ನಮ್ಮ ಆಸೆಗಳನ್ನು ತೀರಿಸಿಕೊಳ್ಳೋದಕ್ಕೆ ನಾವು ಹುಟ್ಟಿದ್ದೀವಿ. ಅದರ ಸಲುವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ ಈ ಚಿತ್ತ. ಈ ಚಿತ್ತ ಮಿಡುಲಾ ಓಬಲಾಂಗಟ್ಟ ಕೆಲಸ ಏನು ಅಂದ್ರೆ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ. ಯಾಕೆ? ಆಲೋಚನೆಗಳು ವಿಲ್ ಬಿ ಕನ್ವರ್ಟೆಡ್ ಇಂಟು ಡಿಸೈರ್, ಡಿಸೈರ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಆಕ್ಷನ್ಸ್. These actions are being taken by the left brain, which are connected to the pancha indriyas. ಆ ಪಂಚ ಇಂದ್ರಿಯಗಳು ನಮ್ಮ ದೇಹದಲ್ಲಿರುವ ಅಂಗಗಳನ್ನು ಇಟ್ಟುಕೊಂಡು ಕೆಲಸವನ್ನ ಮಾಡಿ ನಿಮ್ಮ ಆಸೆಗಳನ್ನು ಪೂರೈಸುತ್ತೆ.